ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬುಧವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಸೊಂಪಲ್ಲಿ ಬಂದು ನೀರು ಖಾಲಿಯಾಗಿತ್ತು. ಸೊ ಅವ್ರು ಬಂದಿದ್ದರು. ಸೊ ಅವರು ಸೊಂಪು ತೆಗೆದ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ನೀರು ಹಾಕ್ಕೊಳ್ತಾರೆ. ಸೊ ಒಳಗಡೆ ನಮ್ಮ ಮನೆಯವ್ರು ನಾಷ್ಟ ಮಾಡ್ತಾಯಿದ್ರು. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ದು ಫ್ರೆಂಡ್ಸ್. ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು. ಸೊ ನಮ್ಮ ಮನೆಯವ್ರು ಕೂಡ ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟ್ರು. ಸೊ ಸೊಂಪಲ್ಲಿ ನೀರು ಕೂಡ ತುಂಬಿತು. ಆಮೇಲೆ ಎಳ್ನೀರು ಇತ್ತಲ್ಲ ಫ್ರೆಂಡ್ಸ್, ಎಳ್ನೀರು ಕೂಡ ಕಟ್ ಮಾಡಿಕೊಂಡು ಬೆಳಗ್ಗೆ ಕುಡಿದೆ. 10:30 ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಬುಧವಾರ. ಸೊ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಟೈಮ್ ಬಂದು ಈಗ 2 ಗಂಟೆ ಆಗಿತ್ತು. ಸೊ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು ಫ್ರೆಂಡ್ಸ್. ಸೊ ಹಾಗಾಗಿ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಬನ್ನಿ, ಈಗ ಟೈಮ್ ಬಂದು 2 ಗಂಟೆ ಆಗಿದೆ. ಸೊ ಊಟ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೆನ್ನೆ ಬೀನ್ಸ್ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ನಲ್ಲ, ಸೊ ಅದು ಪಲ್ಯನೇ ಇತ್ತು. ಸೊ ಇನ್ನು ಒಬ್ಳಿಗೆ ಏನು ಮಾಡ್ಕೊಳ್ಳೋದು ಅಂದ್ಕೊಂಡು ಅದು ಪಲ್ಯನೇ ತಿನ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಬಂದು ಉಪ್ಮಾ ಮಾಡಿದ್ನಲ್ಲ, ಸೊ ಉಪ್ಮಾ 1 ಟೈಮ್ಗೆ ಖಾಲಿ ಇತ್ತು. ಸೊ ಇನ್ನು ಒಬ್ಳಿಗೆ ಮತ್ತೆ ಈಗ ಬಿಸಿಯಾಗಿ ಮಾಡ್ಕೊಂಡು ಮತ್ತೆ ಸಾಯಂಕಾಲಕ್ಕೂ ಮಾಡಬೇಕನ್ನೋ ಒಂಥರ ಹಿಂಸೆ ಆಗುತ್ತೆ. ಸೊ ಅದಕ್ಕೋಸ್ಕರ ಪಲ್ಯನೇ ಇತ್ತಲ್ಲ, ಅದನ್ನೇ ಬಿಸಿ ಮಾಡಿಕೊಂಡು ತಿನ್ಕೊಂಡೆ. ಸೊ ಆಮೇಲೆ ಪಾತ್ರೆಗಳಿತ್ತು ಫ್ರೆಂಡ್ಸ್, ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಜಾಸ್ತಿ ಇತ್ತು. ಸೊ ಧೂಳೆಲ್ಲ ಉದುರಿಸ್ಕೊಂಡು ಸ್ವಲ್ಪ ಕ್ಲೀನಿಂಗೆಲ್ಲ ಜಾಸ್ತಿ ಇತ್ತು. ನಮ್ಮ ಮನೆಯವ್ರು ನೆನೆ ಆ್ಯಸಿಡ್ ಎಲ್ಲ ತಂದಿದ್ರು. ಸೊ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಎಲ್ಲ ಕ್ಲೀನ್ ಮಾಡಿ ಮುಗಿಸೋಷ್ಟರಲ್ಲಿ ಟೈಮ್ ಬಂದು ಆಲ್ರೆಡಿ 2:30 ಆಗೋಗಿತ್ತು. ಸೊ ಆಮೇಲೆ ಬಂದು ಪಾತ್ರೆಗಳೆಲ್ಲ ತೊಳ್ಕೊಂಡು ಇದು ಮಾಡ್ತಾ ಪೂಜೆ ಮಾಡೋಕ್ಕಾಗಿಲ್ಲ. ಸೊ ನಾಳೆ ಬಂದು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಏನಾಗುತ್ತೆ ಅಂತ. ಸೊ ನಾನು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಚಳಿ ಹೆಂಗಿರುತ್ತೋ ಎದ್ದು ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀರಂತೂ ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ ಫ್ರೆಂಡ್ಸ್, ಆಗೋದಿಲ್ಲ. ಸೊ ನೋಡಬೇಕು ಏನಾಗುತ್ತೆ ಅಂತ. ಸೊ ಪಾತ್ರೆಗಳು ಎಲ್ಲ ತೊಳೆದಿದ್ದಾಯಿತು. ಪಾತ್ರೆ ತೊಳೆದ ಮೇಲೆ ಸ್ವಲ್ಪ ಮನೆಯೆಲ್ಲ ಗುಡಿಸಿ ಒರೆಸೋದಿತ್ತು, ಎಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಬೇಗನೆ ಅಡುಗೆ ಮಾಡ್ಕೊಂಬೇಡ ಅಂತ ಇಲ್ಲಿ ಮಂಡಕ್ಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮನೇಲಿ ಬಂದು ಕಡಲೆಪುರಿ ಜಾಸ್ತಿನೇ ಇತ್ತು. ಸೊ ಹಾಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬಂದು ಇದಕ್ಕೆ ಮೇನ್ ಬೆಳ್ಳುಳ್ಳಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಕರಿಬೇವು ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅದೇ ಅಂದ್ಕೊಳ್ಳಿ. ಸೊ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅರಿಶಿಣದ ಪುಡಿ ಹಾಗೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಕೊಂಡು ಆಫ್ ಮಾಡ್ಕೊಂಬಿಡ್ಬೇಕು. ಆಫ್ ಮಾಡಿಬಿಟ್ಟು ಆಮೇಲೆ ಕಡಲೆಪುರಿ ಹಾಕಬೇಕು. ಯಾಕಂದರೆ ಖಾರದ ಪುಡಿ ಹಾಕಿರ್ತೀವಲ್ಲ, ಅದು ಬೇಗ ಸೀದೋಗ್ಬಿಡುತ್ತೆ ಸೊ ಎಣ್ಣೆಯಲ್ಲಿ. ಸೊ ಹಾಗಾಗಿ ಅದು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಕಡಲೆಪುರಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಷ್ಟು ದಿನ ಮನೆಯಲ್ಲಿ ಏನೂ ತಿನ್ನೋಕ್ಕಿಲ್ಲ ಅಂದ್ಕೊಂಡು ಇದು ಮಾಡ್ತಾಯಿದ್ದೆ. ಕಡಲೆಪುರಿ ಇತ್ತು, ನಾನು ಈ ಥರ ಮಾಡ್ಕೊಳ್ಬೇಕಿತ್ತು, ನನಗೆ ಗೊತ್ತೇ ಆಗಲಿಲ್ಲ. ಟೇಸ್ಟ್ ಮಾಡಿದ್ಮೇಲೆ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮನೆಯವ್ರು ಮಾಡು ಅಂತ ಇದ್ರು, ಆದರೂ ಮಾಡಿರಲಿಲ್ಲ. ಇವತ್ತು ಮಾಡಿಟ್ಟಿದ್ದೀನಿ, ನೋಡೋಣ ಬಂದು ಹೇಗೆ ತಿಂತಾರೆ ಅಂತ. ಆಮೇಲೆ ರಾತ್ರಿ ಊಟಕ್ಕೆ ಬಂದುಬಿಟ್ಟು ಇಲ್ಲಿ ನನಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಸಪ್ರೇಟಾಗಿ ನನಗೆ ಮಾತ್ರ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು ಬದನೆಕಾಯಿ ಇತ್ತು ಅಂತ ಗೊಜ್ಜಿಸ್ಕಿದ್ದೀನಿ. ಇದಂದರೆ ಅವ್ರಿಗೆ ತುಂಬ ಇಷ್ಟ ಬಿಸಿ ಅನ್ನೋದಲ್ಲಿ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಈ ಗೊಜ್ಜಿಸ್ಕಿ ಇಟ್ಟಿದ್ದೀನಿ ಬದನೆಕಾಯ್ದು. ಸೊ ನಮ್ಮ ಮನೆಯವ್ರು ಬಂದಮೇಲೆ ಬಿಸಿಯಾಗಿ ಅನ್ನ ಮಾಡಿಕೊಂಡು ಈ ಗೊಜ್ಜು ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅವ್ರಿಗೂ ಹಾಕ್ಕೊಟ್ಟೆ. ಸೊ ಅವರು ತಿಂದರು. ಆಮೇಲೆ ನನ್ನ ಫೇವ್ರೇಟ್ ಚಿತ್ರಾನ್ನ ಮಾಡ್ಕೊಂಡಿದ್ದೆನಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಅದರಲ್ಲೂ ಬಟಾಣಿ ಹಾಕಿ ಮಾಡ್ಕೊಂಡಿದ್ದೆ. ಇನ್ನೊಂದೇನು ಅಂದರೆ ಇದಕ್ಕೆ ಅವರೆಕಾಳು ಚಿತ್ರಾನ್ನ ಮಾಡ್ತಾರೆ, ಮತ್ತು ಇದ್ಕಿನ ಕಾಳು ಇರುತ್ತಲ್ಲ, ಇದ್ಕಿನ ಬೇಳೆ, ಸೊ ಅದನ್ನು ಹಾಕಿನೂ ಚಿತ್ರಾನ್ನ ಮಾಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೇನು ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಅದನ್ನು ಕೂಡ ಆದಷ್ಟು ಬೇಗ ಟ್ರೈ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆಮೇಲೆ ನಮ್ಮ ಮನೆಯವರು ಬಿಗ್ ಬಾಸ್ಕೆಟಿಂದ ಒಂದು ಸ್ವಲ್ಪ ಆರ್ಡ್ರ್ ಮಾಡಿದರು. ಸ್ಟ್ರಾಬೆರಿ ಫ್ರೆಂಡ್ಸ್, ಸ್ಟ್ರಾಬೆರಿ ಅಂತೂ ಸೀಸನ್ ಸ್ಟಾರ್ಟ್ ಆಗಿದೆ, ಆಫರಲ್ಲಿ ಸಿಗ್ತಾಯಿದೆ. ಸೊ ಅದಕ್ಕೋಸ್ಕರನೇ ತರಿಸ್ಕೊಂಡ್ವಿ. ಆಮೇಲೆ ಅದ್ರ ಜೊತೆ ಹಾಲು ತರಿಸಿದ್ರು ಮಿಲ್ಕ್ ಶೇಕ್ ಮಾಡೋದಕ್ಕೆ. ಅದಾದಮೇಲೆ ಕರಿಬೇವು ಮತ್ತು ಪುದೀನ ಫ್ರೆಂಡ್ಸ್, ಕರಿಬೇವು ಮತ್ತು ಪುದೀನ ಅದನ್ನು ತರಿಸಿದ್ರು. ಎಲ್ಲ 5 ರೂಪಾಯಿಗೆ ಅಷ್ಟೇ. ಸೊ ಪರವಾಗಿಲ್ಲ, ಜಾಸ್ತಿನೇ ಬಂದಿರುತ್ತೆ. ಈ ಪಾಲಕ್ ಸೊಪ್ಪಂತೂ ಬರೀ 10 ರೂಪಾಯಿ ಫ್ರೆಂಡ್ಸ್, ಜಾಸ್ತಿನೇ ಇದೆ. ಸೊ ಹೊರಗಡೆ ತಂದರೆ 30 ರೂಪಾಯಿ ಕಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಅದರಲ್ಲಿ ತರಿಸ್ಕೊಂಡ್ವಿ. ಆಮೇಲೆ ಸ್ವೀಟ್ ಕಾರ್ನು, ಸೊ ನಮ್ಮ ಮನೆಯವರೇ ತಿನ್ಕೊತಾರೆ. ಅವ್ರಿಗೂ ಈ ನಡುವೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಆಮೇಲೆ ಮತ್ತೆ ಬದನೆಕಾಯಿ ತರಿಸ್ಕೊಂಡೆ. ಮತ್ತು ಎಳ್ನೀರು ಆಫರ್ ಇತ್ತು ಅಂತ ತರಿಸಿದ್ರು. ಅದೆಲ್ಲ ಎತ್ತಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವ್ರು ಸ್ಟ್ರಾಬೆರಿ ಕಟ್ ಮಾಡಿಕೊಟ್ರು. ನಾನು ಕೂಡ ಮಿಲ್ಕ್ ಶೇಕ್ ಮಾಡಿಕೊಂಡು ಅವ್ರಿಗೆ ಕೊಟ್ಟೆ. ಸೊ ರಾತ್ರಿನೇ ಕುಟ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಮಿಲ್ಕ್ ಶೇಕ್ ಅಂತೂ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ನಮ್ಮ ಮನೆಯವ್ರು ಇಂಟ್ರೆಸ್ಟಾಗಿ ಏನೋ ನೋಡ್ತಾಯಿದ್ರು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.